ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನೀವೊಂದು ಊಹೆ ಮಾಡ್ಕೊಳ್ಳಿ, ಸುತ್ತು ಸಮುದ್ರ ಇದೆ, ಅದರ ಮಧ್ಯದಲ್ಲಿ ಒಂದು ಜೈಲು. ಅಷ್ಟು ಸಾಲದು ಅಂತ ಆ ಜೈಲಿಗೆ 24/7 ಗನ್ ಇಟ್ಕೊಂಡು ನಿಂತಿರುವಂತ ಸೆಕ್ಯೂರಿಟಿ. ಇಷ್ಟೆಲ್ಲ ಸೆಕ್ಯೂರಿಟಿ ಇರೋಂತ ಜೈಲಿಂದ ತಪ್ಪಿಸ್ಕೊಬಾರದು ಪಾಸಿಬಲ್ ಅಂತ ನಮ್ಮನ್ನ ಕೇಳಿದ್ರೆ ನಾವ್ ಹೇಳ್ತೀವಿ ಇಂಪಾಸಿಬಲ್ ಅಂತ. ಬಟ್ ಈ ಚಿತ್ರದಲ್ಲಿ ಬರುವಂತ ಕಳ್ಳನಿಗೆ ಇಂಪಾಸಿಬಲ್ ಎಲ್ಲ ಪಾಸಿಬಲ್. ಈಗ ಮತ್ತೆ ಕಡ ಅಲ್ಕಾಟ್ರಾಸ್ ಅನ್ನೋ ಸ್ಟೋರಿ ಕಡೆ ಹೋಗೋಣ ಬನ್ನಿ. ಈಗ ಸ್ಟೋರಿ ಸ್ಟಾರ್ಟಿಂಗ್ ನಮಗೆ ಮೋರಿಸ್ ಅನ್ನೋ ಒಬ್ಬ ಕಳ್ಳನ್ ತೋರಿಸ್ತಾರೆ. ಯಾವ್ದೊಂದು ಬ್ಯಾಂಕ್ ಅಲ್ಲಿ ಇವನು ಕಳ್ತನ ಮಾಡಿರೋದು ಪ್ರೂವ್ ಆಗಿರೋದ್ರಿಂದ ಕೋರ್ಟ್ ಇವನಿಗೆ ಜೀವಾವಧಿ ಶಿಕ್ಷಣ ನೀಡಿದೆ. ಅದಕ್ಕಾಗಿ ಈಗ ಮೋರಿಸ್ ನ ತಗೊಂಡ್ಬಂದು ಈ ಅಲ್ಕಾಟ್ರಾಸ್ ಜೈಲಲ್ಲಿ ಹಾಕಿದ್ದಾರೆ. ಈ ಅಲ್ಕಾಟ್ರಾಸ್ ಜೈಲು ಯಾವ ರೀತಿ ಇದೆ ಅಂದ್ರೆ ಸುತ್ತಲೂ ಸಮುದ್ರ, ಮಧ್ಯದಲ್ಲಿ ಒಂದು ಸಣ್ಣ ದ್ವೀಪ ತರ ಇದೆ. ಈ ರೀತಿ ಇದು ಸೆಕ್ಯೂರ್ ಆಗಿರೋದಕ್ಕೆ ವರ್ಲ್ಡ್ ಟಾಪ್ ಮೋಸ್ಟ್ ಕ್ರಿಮಿನಲ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಬಟ್ ಇಲ್ಲಿವರೆಗೂ ಒಂದು ಲೆಕ್ಕ ಆದ್ರೆ ಇಲ್ಲಿಂದ ಆಚೆ ಬೇರೆನೇ ಲೆಕ್ಕ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣ ಮೋರಿಸ್ ಅದಾಗ್ಲೇ ಬೇರೆ ಬೇರೆ ಜೈಲಿಂದ ಆರಾಮಾಗಿ ತಪ್ಪಿಸ್ಕೊಂಡು ಹೋಗಿರ್ತಾನೆ. ಆಕ್ಚುಲಿ ಮೋರಿಸ್ಗೆ ಲೈಫ್ ಲಾಂಗ್ ಇದೇ ಜೈಲಲ್ಲಿ ಇರೋದು ಇಷ್ಟ ಇಲ್ಲ. ಅದಕ್ಕೆ ಅವನು ಬೇರೆ ಪ್ಲಾನ್ ಮಾಡಕ್ ಶುರು ಮಾಡಿದ್ದಾನೆ. ಈಗ ಮೋರಿಸ್ಗೆ ತಲೆಯಿಂದ ಪಾದದವರೆಗೆ ಒಂದು ಸೆಕ್ಯೂರಿಟಿ ಚೆಕ್ ಮಾಡ್ಬಿಟ್ಟು ವೆಲ್ಕಮ್ ಟು ಅಲ್ಕಾಟ್ರಾಸ್ ಅಂತ ಹೇಳಿ ಹೋಗ್ತಾನೆ. ಇದಾದ ಸ್ವಲ್ಪ ಹೊತ್ತಿಗೆ ಅಲ್ಲೊಂದು ಬೆಲ್ ಬಾರ್ಸೋದು ಕೇಳಿಸುತ್ತೆ. ಅದಾದ್ಮೇಲೆ ಜೈಲಲ್ಲಿ ಇದ್ದ ಎಲ್ಲ ಡೋರ್ಗಳು ಓಪನ್ ಆಗ್ತವೆ. ಈಗ ಅಲ್ಲಿ ಇದ್ದಂತ ಆಫೀಸರ್ಸ್ ಎಲ್ಲ ಕೈದಿಗಳನ್ನು ಆಚೆ ಕರೀತಾರೆ. ಇದೆಲ್ಲ ನೋಡ್ತಿದ್ದಂತ ಮೋರಿಸ್ಗೆ ಗೊತ್ತಾಗುತ್ತೆ ಇದು ತುಂಬಾನೇ ಸ್ಟ್ರಿಕ್ಟ್ ಆಗಿರೋ ಜೈಲು ಅಂತ. ಅಲ್ಲಿ ಒಳಗಡೆ ಇದ್ದಂತ ಕೈದಿಗಳಿಗೆ ಇದ್ದ ರೂಲ್ಸ್ ಏನಂದ್ರೆ ಅವ್ರು ಯಾವಾಗ್ಲೂ ನೀಟಾಗಿರ್ಬೇಕು, ಬೆಲ್ ಬಾರ್ಸಿದ್ದಂಗೆ ಸೆಲ್ಲಿಂದ ಆಚೆ ಬರ್ಬೇಕು, ಅದೇ ರೀತಿ ಒಳಗಡೆ ಹೋಗಿ ಸೇರ್ಕೊಬೇಕು. ಇದಾದ್ಮೇಲೆ ಮೋರಿಸ್ ಹೋಗಿ ಲಿಟ್ಮಸ್ ಅನ್ನೋ ಹಳೆ ಕೈದಿನ ಮಾತಾಡಿಸ್ತಾನೆ. ಈಗ ಮೋರಿಸ್ ಹೇಳ್ತಾನೆ, ನೋಡು ಗುರು, ನನಗೆ ಪೋರ್ಕೆ ಕೊಟ್ಟಿಲ್ಲ, ಬರೀ ನೂಡಲ್ಸ್ ಕೊಟ್ಟಿದ್ದಾರೆ, ನಾನು ಹೆಂಗ್ ತಿನ್ಲಿ ಅಂತಾನೆ. ಅದಕ್ಕೆ ಲಿಟ್ಮಸ್, ನೋಡ್ ಗುರು, ಇದು ನಿಮ್ಮನೆ ಅಲ್ಲ, ಇಲ್ಲಿ ಏನ್ ಕೊಡ್ತಾರೋ ಅದನ್ನ ತಿಂದ್ಬಿಟ್ಟು ಎದ್ದೋಗು ಅಂತ ಹೇಳ್ತಾನೆ. ಇದಾದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಂತ ಉಲ್ಫನ್ ಒಂದು ಹಳೆ ಕೈದಿನ ತೋರಿಸ್ತಾರೆ. ಇವನ ಹೆಸರು ಏನಿದೆಯಲ್ಲ ಉಲ್ಫ್ ಅಂತ. ಅದೇ ರೀತಿ ಇವನು ಜೈಲಲ್ಲಿರೋ ಎಲ್ರಿಗೂ ಕಾಟ ಕೊಡ್ತಾ ಇರ್ತಾನೆ. ಈಗ ಇವನ ಆಪೋಸಿಟ್ ಕೂತಿದ್ದಂತ ಮೋರಿಸ್ ನ ನೋಡಿ ಇವನ್ ತೀಟೆ ಮಾಡಕ್ ಶುರು ಮಾಡ್ತಾನೆ. ಈಗ ಆ ಉಲ್ಫ್ ಬಗ್ಗೆ ಹೇಳ್ಬೇಕಂದ್ರೆ ಅವನೊಬ್ಬ ರೇಪಿಸ್ಟ್. ಈಗ ಇವನು ಇದೇ ಕೇಸ್ ಮೇಲೆ ಜೈಲ್ ಸೇರಿರ್ತಾನೆ. ಅದೇ ರೀತಿ ಇವನು ಜೈಲಲ್ಲಿ ಕೂಡ ಅವ ಮೇಂಟೈನ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ. ಈಗ ಲಿಟ್ಮಸ್ ಮೋರಿಸ್ ಹತ್ರ ಊಟ ಸ್ವಲ್ಪ ಕೊಡು ಅಂತ ಕೇಳ್ತಾನೆ. ಇದಕ್ಕೆ ಮೋರಿಸ್ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ತನ್ನ ತಟ್ಟೆನೆ ಕೊಟ್ಬಿಡ್ತಾನೆ. ಈಗ ಮೋರಿಸ್ ಕೊಟ್ಟಂತ ಊಟನ ಲಿಟ್ಮಸ್ ಕೆಳಗಡೆ ಯಾರಿಗೂ ತಿನ್ಸೋದ್ರಿಂದ ಮೋರಿಸ್ ನೋಡ್ತಾನೆ. ಮೋರಿಸ್ ಕೆಳಗಡೆ ಯಾರು ಊಟ ತಿಂತಾ ಇದಾರೆ ಅಂತ ಒಂದ್ಸಲ ಬಗ್ಗೆ ನೋಡಿದ್ರೆ ಅಲ್ಲೊಂದು ಹಿಲ್ಲಿಗೆ ಲಿಟ್ಮಸ್ ಊಟ ತಿನ್ಸ್ತಾ ಇರ್ತಾನೆ. ಇದಾದ್ಮೇಲೆ ಸೆಲ್ಲಲ್ಲಿದ್ದ ಮೋರಿಸ್ ನ ಒಬ್ಬ ಪೊಲೀಸ್ ಬಂದು ತನ್ನ ಅಧಿಕಾರಿ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಆ ಆಫೀಸರ್, ನೀನ್ ತುಂಬಾ ಬುದ್ಧಿವಂತ ಅಂತ ನನ್ಗೆ ಗೊತ್ತು, ನೀನ್ ಬುದ್ಧಿವಂತಿಕೆ ಇಲ್ಲೆಲ್ಲ ತೋರ್ಸಕ್ ಬರ್ಬೇಡ. ನಿನ್ ತರ ಬುದ್ಧಿವಂತಿಕೆ ಇದ್ದವರು ಈ ಜೈಲಿಗೆ ತುಂಬಾನೇ ಜನ ಬಂದು ಹೋಗಿದ್ದಾರೆ, ಬಟ್ ಅವ್ರು ಯಾರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಮೋರಿಸ್ ವಾರ್ಡನ್ ಹತ್ರ ಇದ್ದಂತ ನೈಲ್ ಕಟರ್ ನ ಕದ್ಬಿಡ್ತಾನೆ. ಬಟ್ ಮೋರಿಸ್ಗೆ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ನೈಲ್ ಕಟರ್ ಹಿಂಗ್ ಸಹಾಯ ಮಾಡುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ಮೋರಿಸ್ ಗೊತ್ತು ಇದು ಹಿಂಗ್ ಯೂಸ್ ಮಾಡ್ಬೇಕು ಅಂತ. ಈಗ ಸೆಲ್ಗ್ ಬಂದ ಮೇಲೆ ಮೋರಿಸ್ ಆ ನೈಲ್ ಕಟರ್ ನ ಒಂದು ಬೈಬಲ್ ಅಲ್ಲಿ ಇಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೋರಿಸ್ ಸ್ನಾನ ಮಾಡ್ತಾ ಇದ್ರೆ ಉಲ್ಫ್ ಬಂದು ಅವ್ನ ಕಾಟ ಕೊಡಕ್ ಶುರು ಮಾಡ್ತಾನೆ. ಈಗ ಮೋರಿಸ್ ಈ ಉಲ್ಫ್ಗೆ ಹಿಂಗನ ಪಾಠ ಕಲಿಸ್ಬೇಕು ಅನ್ಬಿಟ್ಟು ಅವ್ನು ಹೊಡೆಯಕ್ ಶುರು ಮಾಡ್ತಾನೆ. ಈಗ ಮೋರಿಸ್ ಉಲ್ಫ್ಗೆ ಹೊಡೆದು ಅವನು ಸೋಲ್ಸಿದಾದ್ಮೇಲೆ ಮೊದಲು ಉಲ್ಫ್ಗೆ ಯಾವ ಸ್ಥಾನಮಾನ ಇತ್ತು ಆ ಸ್ಥಾನಮಾನ ಈಗ ಮೋರಿಸ್ಗೆ ಬರುತ್ತೆ. ಈಗ ಮೋರಿಸ್ಗೆ ಒಂದು ಲೈಬ್ರರಿಯಲ್ಲಿ ವರ್ಕ್ ಅಲರ್ಟ್ ಆಗಿರುತ್ತೆ. ಲೈಬ್ರರಿಗೆ ಬಂದಂತ ಮೋರಿಸ್ಗೆ ಇಂಗ್ಲಿಷ್ ಅನ್ನೋ ಒಂದು ವ್ಯಕ್ತಿ ಸಿಗ್ತಾನೆ. ಇಲ್ಲಿರುವಂತ ಈ ಹಳೆ ಕೈದಿಯ ಕಥೆ ಏನಂದ್ರೆ ಇವನು ಆಲ್ರೆಡಿ ಇಬ್ಬರನ್ನ ಕೊಂದು ಜೀವಾವಧಿ ಶಿಕ್ಷಣ ಅನುಭವಿಸ್ತಾ ಇರ್ತಾನೆ. ಇನ್ನೂ ಸ್ವಲ್ಪ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇವನು ಅರ್ಧ ಲೈಫ್ ನ ಇದೇ ಜೈಲಲ್ಲೇ ಕಳೆದಿರ್ತಾನೆ. ಇಷ್ಟು ಸೀನಿಯರ್ ಆಗಿರೋ ಇವ್ರಿಗೆ ಜೈಲಿನ ಮೂಲೆನೂ ಗೊತ್ತಿರುತ್ತೆ, ಮತ್ತೆ ಯಾವ ಅಧಿಕಾರಿ ಯಾವ ರೀತಿ ಅಂತಾನೂ ಗೊತ್ತಿರುತ್ತೆ. ಅದಾದ್ಮೇಲೆ ಅವರು ಮೋರಿಸ್ ಕೈಗೆ ಸ್ವಲ್ಪ ಬುಕ್ಸ್ ಅನ್ನು ಕೊಟ್ಟು ಯಾವ ಕೈದಿಗೆ ಯಾವ ಬುಕ್ ಕೊಡ್ಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಗೆ ಡಾಕ್ ಅನ್ನೋ ಒಂದು ಆರ್ಟಿಸ್ಟ್ ನ ತೋರಿಸ್ತಾರೆ. ಇವನು ಸ್ಪೆಷಾಲಿಟಿ ಅಂದ್ರೆ ಇವನು ಚಿತ್ರನ ಇವನೇ ಬರ್ಕೊಂತ ಇರ್ತಾನೆ. ಆಕ್ಚುಲಿ ಡಾಕ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ತುಂಬಾನೇ ಸೈಲೆಂಟ್. ಅದಲ್ಲದೆ ಇವ್ರಿಗೆ ಚಿತ್ರ ಬರೆಯೋದಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಈಗ ಮೋರಿಸ್ ಡಾಕ್ ಹತ್ರ ಈ ಚಿತ್ರದಲ್ಲಿ ಹೂವು ಯಾಕೆ ಬರಿತಾ ಇದ್ರ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್, ಇದು ನನ್ನ ಲೈಫ್ ಅಲ್ಲಿ ಇಲ್ಲ, ಬಟ್ ಚಿತ್ರದಲ್ಲಾದ್ರೂ ಇಲ್ಲಿ ಬಿಡು ಅಂತ ಹೇಳ್ತಾನೆ. ಈಗ ಡಾಕ್ ಜೊತೆ ಮಾತಾಡ್ತಿದ್ದಂತ ಮೋರಿಸ್ ಹಿಂದೆ ತಿರುಗಿ ನೋಡ್ರೆ ಅಲ್ಲೇ ಅವನಿಗೆ ಇಂಗ್ಲಿಷ್ ಇರೋದು ಕಾಣುತ್ತೆ. ಇದು ನೋಡಿದಂತ ಮೋರಿಸ್ ಇಂಗ್ಲಿಷ್ ಕಡೆ ನಡ್ಕೊಂಡು ಹೋಗ್ತಾನೆ. ಬಟ್ ಇಂಗ್ಲಿಷ್ ನ ಕಡೆಯವರು ಮೋರಿಸ್ ನ ತಡಿತಾರೆ. ಅದಕ್ಕೆ ಇಂಗ್ಲಿಷ್ ಕೈಸನ್ನೇ ಮಾಡ್ತಾ ಅವನು ನಮ್ ಕಡೆನೆ ಬಿಡಿ ಅಂತ ಹೇಳ್ತಾನೆ. ಬಂದಂತ ಮೋರಿಸ್, ನಾನು ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ನೀನ್ ಅದಕ್ಕೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಇಂಗ್ಲಿಷ್, ಲೋ ಮಗನೇ, ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂದ್ರೆ ಮೊದಲು ನೀನ್ ಸತ್ತಿರ್ಬೇಕು, ಆಗ ಮಾತ್ರ ನೀನ್ ಸ್ಮಶಾನ ತಗೊಂಡು ಹೋಗ, ಇಲ್ಲಿಂದ ಆಚೆ ತೆಗೆದಿರ್ತಾರೆ ಅಂತ ಹೇಳ್ತಾನೆ. ಹಂಗೂ ನೀನು ಇಲ್ಲಿರುವಂತ ಪೊಲೀಸ್ನ ಗೋಡೆಗಳನ್ನ ಎಲ್ಲ ತಪ್ಪಿಸ್ಕೊಂಡೋದಂತ ಇಟ್ಕೋ, ಬಟ್ ಸಮುದ್ರ ದಾಟ ಹೋಗಕ್ಕಾಗಲ್ಲ, ಜ್ಞಾಪಕ ಇರ್ಲಿ ಅಂತ ಹೇಳ್ತಾನೆ. ಸೊ ನೀನು ಅದಕ್ಕೆ ಅಂತ ನೀನ್ ಟೈಮ್ ವೇಸ್ಟ್ ಮಾಡಿದ್ರೆ ನಿನ್ ಶಿಕ್ಷೆ ಏನಿದೆಯೋ ಅದನ್ನ ಇಲ್ಲಿ ಅನುಭವಿಸು ಅಂತ ಹೇಳ್ತಾನೆ. ಮೋರಿಸ್ಗೆ ಹಿಡಿದ ಕೆಲಸ ಬಿಟ್ಟು ಅಭ್ಯಾಸನೇ ಇಲ್ಲ. ಈಗ ಈ ಜೈಲಿಂದ ಹೇಗ್ ತಪ್ಪಿಸ್ಕೊಂಡು ಬಂದು ಯೋಚನೆ ಮಾಡಿದ್ರಿಂದ ಮೋರಿಸ್ ಹತ್ರ ಒಬ್ಬ ಪೊಲೀಸ್ ಬರ್ತಾನೆ. ಹಾಗೆ ಬಂದಂತ ಪೊಲೀಸ್ ಮೋರಿಸ್ಗೆ, ನಾಳೆಯಿಂದ ನಿನ್ನ ಕಾರ್ಪೆಂಟರ್ ಕೆಲಸ ಹಾಕಿದೀವಿ ಅಂತ ಹೇಳ್ತಾನೆ. ಈ ಮಾತು ಕೇಳಿದಂತ ಮೋರಿಸ್ಗೆ ತಲೆಯಲ್ಲಿ ಬೇರೆನೆ ಓಡಕ್ ಶುರು ಆಗುತ್ತೆ. ಅದೇನಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಟೂಲ್ ಸಿಗ್ಬೋದು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಯೋಚನೆ ಮಾಡ್ತಾನೆ. ಸಾಲದಕ್ಕೆ ಮೋರಿಸ್ಗೆ ಎವ್ರಿ ಅವರ್ಗೂ 50 ಸೆಂಟ್ ಸ್ಯಾಲರಿ ಇರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಂತ ಮೋರಿಸ್ ಓಕೆ ಅಂತ ಒಪ್ಕೊಂತಾನೆ. ಇದಾದ್ಮೇಲೆ ಮೋರಿಸ್ ಲಿಟ್ಮಸ್ ಹತ್ರ ಬಂದು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಲಿಟ್ಮಸ್, ನೋಡು, ಗಾಳಿ ಆಡೋದಕ್ಕಂತ ಅಲ್ಲಿ ಚಿಮ್ನಿಗಳಿದೆ, ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಇದಾದ್ಮೇಲೆ ಡಾಗ್ ಮೋರಿಸ್ಗೆ, ನೀನು ನೋಡ್ಕೊಂಡು ಉಲ್ಫ್ ಬರ್ತಾ ಇದ್ದಾನೆ ನೋಡು ಅಂತ ಹೇಳ್ತಾನೆ. ಈ ಮಾತನ್ನ ಅರ್ಥ ಮಾಡ್ಕೊಂಡಂತ ಮೋರಿಸ್ ಉಲ್ಫ್ ಬರೋಕ್ ಮೊದಲು ಕೋಟ್ ತೆಗೆದು ಅವನ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾನೆ. ಈಗ ಇವರಿಬ್ರು ಜಗಳ ತಡೆಯಕ್ ಬಂದಂತ ಪೊಲೀಸ್ ಮೇಲೆ ಉಲ್ಫ್ ಚಾಕು
ಕೆಳಗಿಂದ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವರಿಬ್ಬರು ಜಗಳ ತಡೆಯಕ್ಕೆ ಟವರ್ ಮೇಲೆ ಇದ್ದಂತ ಒಬ್ಬ ಪೊಲೀಸ್ ಶೂಟ್ ಮಾಡ್ತಾನೆ. ಇದರಿಂದ ಮೋರಿಸ್ಗೆ ಗೊತ್ತಾಗುತ್ತೆ ಟವರ್ ಮೇಲೆ ಕೂಡ ಒಬ್ಬ ಪೊಲೀಸ್ ಇರ್ತಾನೆ ಅಂತ. ಇದಾದ್ಮೇಲೆ ವುಲ್ಫ್ ಮತ್ತೆ ಮೋರಿಸ್ ನ ತಗೊಂಡೋಗಿ ಒಂದು ಬ್ಲಾಕ್ ರೂಮ್ ಅಲ್ಲಿ ಹಾಕ್ತಾರೆ. ಆ ಬ್ಲಾಕ್ ರೂಮ್ ಎಂತದ್ದು ಅಂದ್ರೆ ಯಾವ ಕೈದಿನೂ ಆ ರೂಮ್ ಇಷ್ಟನೇ ಪಡೋದಿಲ್ಲ. ಈಗ ವುಲ್ಫ್ ಅಲ್ಲಿಂದ ಹೋಗಕ್ ಮೊದಲು ಮೋರಿಸ್ಗೆ ವಾರ್ನಿಂಗ್ ಮಾಡ್ತಾನೆ. ಅದೇನಂದ್ರೆ ಮಗನೇ ನೀನ್ ನನ್ನ ಕೈಯಲ್ಲಿ ಸಾಯ್ತೀಯ ಅಂತ. ಅದಾದ್ಮೇಲೆ ಮೋರಿಸ್ಗೆ ಆ ರೂಮ್ ಅಲ್ಲಿ ತುಂಬಾನೇ ಚಿತ್ರಹಿಂಸೆ ಆಗುತ್ತೆ. ಇದಾಗಿ 2 ವಾರಕ್ಕೆ ಮೋರಿಸ್ ನ ಅದರಿಂದ ರಿಲೀಸ್ ಮಾಡ್ತಾರೆ. ಈಗ ಲಿಟ್ಮಸ್ ಹಾಕಿದಂತ ಒಂದು ಇಲ್ಲಿಂದ ಮೋರಿಸ್ಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ವೆಲ್ಕಮ್ ಮೋರಿಸ್ ಅಂತ ಬರ್ದಿರುತ್ತೆ. ಈಗ ಮೋರಿಸ್ ಇದ್ದಂತ ಸೆಲ್ ನ ಪಕ್ಕಕ್ಕೆ ಹೊಸ ಕೈದಿ ಬರ್ತಾನೆ. ಅವನ ಹೆಸರು ಚಾರ್ಲಿ. ಇಬ್ರು ಒಬ್ಬರನ್ನೊಬ್ರು ಮಾತಾಡ್ತಾ ಆದಷ್ಟು ಬೇಗ ಇವ್ರು ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಇದಾದ್ಮೇಲೆ ಮೋರಿಸ್ ತನ್ನ ಫ್ರೆಂಡ್ಸ್ ನಲ್ಲಿ ಪರಿಚಯ ಮಾಡಿಸ್ತಾನೆ. ಇದಾದ್ಮೇಲೆ ವಾರ್ಡನ್ ಯಾರಿಗೂ ಇನ್ಫಾರ್ಮ್ ಮಾಡದೆ ಅಲ್ಲಿರೋ ಸೆಲ್ನೆಲ್ಲ ಚೆಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗೇನೆ ಅವನು ಡಾಗ್ ನ ಸೆಲ್ ಒಳಗಡೆ ಬಂದ್ರೆ ಅಲ್ಲಿ ಡಾಗ್ ಬರ್ತಿದಂತ ಚಿತ್ರಗಳೇ ಅವ್ನು ಕಣ್ಣು ಕಾಣುತ್ತೆ. ಈಗ ಬರ್ದಿರೋ ಚಿತ್ರಗಳೆಲ್ಲ ಸಾಲದು ಅಂತ ಆ ಡಾಗ್ ಈ ವಾರ್ಡನ್ ಚಿತ್ರ ಕೂಡ ಬರ್ದಿರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಾರ್ಡನ್ ಪೊಲೀಸರನ್ನ ಕರೆಸಿ ಅಲ್ಲಿದ್ದಂತ ಚಿತ್ರಗಳನ್ನೆಲ್ಲ ತೆಗೆಸ್ಕೊಡ್ತಾನೆ. ವಾರ್ಡನ್ ಮಾಡಿದ ಈ ಕೆಲಸದಿಂದ ಡಾಗ್ ಗೆ ತುಂಬಾನೇ ಬೇಜಾರಾಗುತ್ತೆ. ಅಂದ್ರೆ ಇವನು ಈ ಚಿತ್ರಗಳನ್ನ ತುಂಬಾನೇ ಇಷ್ಟಪಟ್ಟು ಬರ್ದಿದ್ನು. ಈಗ ಅಲ್ಲಿಗೆ ಬಂದಂತ ಮೋರಿಸ್ ಇದೊಂದು ಚಿತ್ರ ತನ್ನ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾನೆ. ಬಟ್ ಡಾಗ್ ಈ ಶಾಪ್ ನಿಂದ ಆಚೆನೆ ಬಂದಿರೋದಿಲ್ಲ. ಮೋರಿಸ್ ಗಾರ್ಡ್ಸ್ ಗೆ ಹೇಳ್ತಾನೆ ಅವ್ರ ಮೇಲೆ ಒಂದು ನಿಗಾ ಇಡಿ ಅಂತ. ಅದಕ್ಕೆ ಆ ಗಾರ್ಡ್ಸ್ ನನ್ನ ಕೆಲಸ ನನ್ಗೆ ಗೊತ್ತು, ನಿನ್ ಕೆಲಸ ನೀನ್ ಮಾಡೋಗು ಅಂತ ಹೇಳ್ತಾರೆ. ಮೋರಿಸ್ ಗೆ ಕೊಟ್ಟಂಗೆನೆ ಡಾಗ್ ಕುನು ಕಾರ್ಪೆಂಟರ್ ಕೆಲಸನೇ ಕೊಟ್ಟಿರ್ತಾರೆ. ಈಗ ಸುತ್ತಮುತ್ತ ನೋಡಿದಂತ ಡಾಗ್ ಮೋರಿಸ್ ನ ಜೊಪ್ಪಲ್ಲಿ ಯಾವ್ದೊಂದು ವಸ್ತುನ ಇಟ್ಟೋಗ್ತಾನೆ. ಆಗ ಅದನ್ನ ಬಂದ್ ನೋಡಿದಂತ ಮೋರಿಸ್ ಗೆ ಅದರಲ್ಲಿ ಒಂದು ಹೂವು ಇಟ್ಟಿರೋದು ಕಾಣುತ್ತೆ. ಆ ಹೂವು ಯಾವ್ದಂದ್ರೆ ಲಾಸ್ಟ್ ಟೈಮ್ ಅವ್ನು ಚಿತ್ರ ಬರಿಬೇಕಾದ್ರೆ ಮೋರಿಸ್ ಕೇಳಿದ್ನಲ್ಲ ಅದೇ ಅದು. ಡಾಗ್ ಚಿತ್ರ ಬರೆಯಕ್ಕೆ ಯೂಸ್ ಆಗಿರುವಂತ ಈ ಬೆರಳುಗಳು ನನಗ್ ಬೇಡ ಅಂತ ಅಲ್ಲಿದ್ದಂತ ಕೊಡ್ಲಿಂದ ಅವ್ನ ಬೆರಳುಗಳನ್ನ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಇದು ನೋಡಿದಂತ ಆ ಗಾರ್ಡ್ಸ್ ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಮೋರಿಸ್ ಅಲ್ಲೇ ತುಂಡಾಗಿ ಬಿದ್ದಿದ್ದಂತ ಬೆಳ್ಳುಗಳು ತಂದು ತಗೊಂಡೋಗಿ ವಾರ್ಡನ್ ಕೊಡುವಂತ ಆ ಗಾರ್ಡ್ಗೆ ಕೊಡ್ತಾನೆ. ಎಲ್ಲಲ್ಲಿ ಕೂತಿದ್ದಂತ ಮೋರಿಸ್ಗೆ ಏರ್ ವೆಂಟರ್ ಹತ್ರ ಜಿರ್ಲೆ ಓಡೋದು ಕಾಣುತ್ತೆ. ಆಗ ಅವನ್ಗೆ ಅನ್ಸುತ್ತೆ ಇಲ್ಲಿ ಒಳಗಡೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಅಲ್ಲಿ ದಾರಿ ಇರಬೇಕು ಅಂತ. ಮೋರಿಸ್ ಹೋಗಿ ಜಾನ್ ಮತ್ತೆ ಕ್ಲಾರಿಸ್ ಅನ್ನೋ ಇಬ್ಬರನ್ನ ಮೀಟ್ ಆಗ್ತಾನೆ. ಆಕ್ಚುಲಿ ಜಾನ್ ಮತ್ತೆ ಕ್ಲಾರಿಸ್ ಮೋರಿಸ್ಗೆ ಗೊತ್ತಿರೋಂತವ್ರೆ. ಇವರಿಬ್ರು ಕೂಡ ಮೋರಿಸ್ ತರನೇ ತುಂಬಾನೇ ಚಾಲಕಿರುವಂತವ್ರು. ಅವ್ರಿಗೂ ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕಂತ ಮನ್ಸಲ್ಲಿದೆ. ಈಗ 3 ಜನ ಕೂತು ಇಲ್ಲಿಂದ ಹೇಗೆ ತಪ್ಸ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡಿದ್ರೆ ಚಾರ್ಲಿ ಗರ್ಲ್ ಫ್ರೆಂಡ್ ಚಾರ್ಲಿ ನೋಡ್ಕೊಂಡ್ ಬಂದಿರ್ತಾಳೆ. ಅದೇ ರೀತಿ ಇಂಗ್ಲಿಷ್ ನ ಮಗಳು ಇಂಗ್ಲಿಷ್ ನ ಹುಡ್ಕೊಂಡ್ ಬಂದಿರ್ತಾಳೆ. ಈಗ ಇಂಗ್ಲಿಷ್ ಗೆ ಅನ್ಸುತ್ತೆ ನನ್ನ ಮಗಳ ಜೊತೆ ನಾನು ಇರ್ಬೇಕಾಗಿತ್ತು, ಅವಳ ಚೈಲ್ಡ್ಹುಡ್ ಲೈಫ್ ಅಲ್ಲಿ ನಾನು ಇಲ್ಲ ಅಂತ. ಈಗ ಚಾರ್ಲಿಯ ಗರ್ಲ್ ಫ್ರೆಂಡ್ ನಿಮ್ ತಾಯಿಗೆ ಹೆಲ್ತ್ ಇಶ್ಯೂ ಆಗಿದೆ, ಅವ್ರನ್ನ ಬದುಕಿದ್ರೆ 1-2 ತಿಂಗಳು ಬದುಕಬಹುದು ಅಷ್ಟೇ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಹೇಳ್ತಾಳೆ. ಈಗ ಚಾರ್ಲಿಗೆ ಅನ್ಸುತ್ತೆ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದೇ ಸರಿ ಅಂತ. ಆಗ ಅಲ್ಲಿ ಬಂದಂತ ಗಾರ್ಡ್ಸ್ ಈಗ ಟೈಮ್ ಮುಗಿದಿದೆ ಕಾಲ್ ಕಟ್ ಮಾಡಿ ಅಂತ ಹೇಳ್ತಾರೆ. ಚಾರ್ಲಿ ಮೋರಿಸ್ ಹತ್ರ ಬಂದು ನಾನು ಕೂಡ ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾನೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಇರೋ 4 ಜನ ಒಂದ್ ಕಡೆ ಭೇಟಿ ಆಗ್ತಾರೆ. ಮೋರಿಸ್ ಮಾತ್ರ ಶುರು ಮಾಡ್ತಾನೆ. ಅದೇನಂದ್ರೆ ಏರ್ ವೆಂಟರ್ ಡೈರೆಕ್ಟ್ ಆಗಿ ಮೇಲೆ ರೂಫ್ ಗೆ ಕನೆಕ್ಟ್ ಆಗಿದೆ. ನಮ್ ಸುತ್ತಲೂ ಬರೀ ಉಪ್ಪು ನೀರು ಇರೋದ್ರಿಂದ ಆ ಗೋಡೆಗಳು ಕೂಡ ವೀಕ್ ಆಗಿರ್ತವೆ ಅಂತ ಹೇಳ್ತಾನೆ. ಹಾಗೇನೆ ಮೋರಿಸ್ ಮುಂದುವರೆದು ಹೇಳ್ತಾನೆ ನನ್ನ ಹತ್ರ ಆಲ್ರೆಡಿ ನೈಲ್ ಕಟರ್ ಇದೆ, ಅದರಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಿದೀನಿ ಅಂತ. ಹೇಗಾದ್ರೂ ಒಂದು ಸಣ್ಣ ಸುರಂಗ ಮಾಡಿ ಮೇಲೆ ರೂಫ್ ಹತ್ರ ಜಾಯ್ನ್ ಆದ್ರೆ ನನಗೆ ಇನ್ವೆಸ್ಟಿಗೇಷನ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಜಾನ್ ಕೇಳ್ತಾನೆ ನೀವೇನಾದ್ರೂ ನೈಟ್ ಟೈಮ್ ಇಲ್ಲ ಅಂತ ಗೊತ್ತಾದ್ರೆ ಅಲ್ಲಿರೋ ಪೊಲೀಸ್ಗೆ ಡೌಟ್ ಬರಲ್ವಾ ಅಂತ. ಅದಕ್ಕೆ ಕ್ಲಾರೆನ್ಸ್ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಅಂತ ಹೇಳ್ತಾನೆ. ಆ ಐಡಿಯಾ ಏನಂದ್ರೆ ಆಲ್ರೆಡಿ ಕಟ್ ಮಾಡಿ ಇಟ್ಟಿರುವಂತಹ ಕೂದಲು ತಂದು ಒಂದು ಡೊಮ್ಮಿ ತಲೆ ಮಾಡಿ ಅದನ್ನ ಹಾಸಿಗೆ ಮೇಲೆ ಇಡೋದು. ಎಲ್ಲ ಪ್ಲಾನ್ ಮಾಡಿ ಈ ಜೈಲಿಂದ ಹೋದ್ರೂ ಈ ಸಮುದ್ರ ದಾಟೋದು ಹೆಂಗೆ ಅಂತ ಪ್ರಶ್ನೆ ಬರುತ್ತೆ. ಈಗ ಮೋರಿಸ್ ಕೇಳ್ತಾನೆ ನೀನು ಕ್ಲೋಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ತಾನೇ ವರ್ಕ್ ಮಾಡ್ತೀಯಾ, ಅಲ್ಲಿ ಪೊಲೀಸರ ಹತ್ರ ರೈನ್ ಕೋಟ್ ಇರುತ್ತೆ, ಅದನ್ನ ಹೇಗಾದ್ರೂ ಮಾಡಿ ಕದ್ಕೋಬಾ ಅಂತ ಹೇಳ್ತಾನೆ. ಅದರಿಂದ ನಾವು ಒಂದು ಟ್ಯೂಬ್ ಬೋಟ್ ನ ರೆಡಿ ಮಾಡೋಣ ಅಂತ ಜಾನ್ಗೆ ಹೇಳ್ತಾನೆ. ಆಗ ಅಲ್ಲೇ ಇದ್ದಂತ ಜಾನ್ ಮತ್ತೆ ಕ್ಲಾರೆನ್ಸ್ ನಮಗೂ ಒಂದ್ ಸ್ವಲ್ಪ ಕೆಲಸ ಕೊಡು ಅಂತ ಕೇಳ್ಕೊಂತಾರೆ. ಚಾರ್ಲಿಗೆ ನಾವು ಸುರಂಗ ಅಗಿಬೇಕಾದ್ರೆ ಯಾವ್ದಾದ್ರು ಪೊಲೀಸ್ ಬಂದ್ರೆ ನಮ್ಗೆ ಸಿಗ್ನಲ್ ಕೊಡು ಅಂತ ಹೇಳ್ತಾರೆ. ಈಗ ಚಾರ್ಲಿ ಕೂಡ ಈ ಕೆಲಸನ ಒಪ್ಕೊಂತಾನೆ. ಈಗ ಅದೇ ನೈಟ್ ಇವರೆಲ್ಲಾರು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂತಾರೆ. ಬಟ್ ನೈಲ್ ಕಟ್ರು ಗೋಡೆ ನಗಿಯೋದಕ್ಕೆ ತುಂಬಾನೇ ಚಿಕ್ಕದು. ಮೋರಿಸ್ ಈಗ ಎಷ್ಟೇ ಕಷ್ಟಪಟ್ರು ಅವ್ನ ಕೆಲಸ ಬೇಗ ಆಗ್ತಾನೆ ಇರೋದಿಲ್ಲ. ಮೋರಿಸ್ ಕೆಲಸ ನಿಧಾನ ಆದ್ರೂ ಮಾಡೋದನ್ನ ಬಿಟ್ಟಿರೋದಿಲ್ಲ. ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ 4 ಜನ ಒಂದ್ ಕಡೆ ಕೂತಿರ್ಬೇಕಾದ್ರೆ ಮೋರಿಸ್ ಈ ರೀತಿ ಹೇಳ್ತಾನೆ. ಅದೇನಂದ್ರೆ ನನಗೆ ಗೋಡೆನ ಗೆದ್ಕಿ ಚಿಕ್ಕ ನೈಲ್ ಕಟ್ರಿಂದ ಆಗಲ್ಲ, ಬೇರೆ ಏನಾದ್ರೂ ದೊಡ್ಡದಾಗಿರೋದೇ ಬೇಕು ಅಂತ. ಹಾಗೇನೆ ಮೋರಿಸ್ ತನ್ನ ಕೈಯಲ್ಲಿ ತಂದ ಚಮಚ ನೋಡಿ ಅದನ್ನ ತಗೊಂಡೋಗಿ ಶೂ ಉಜ್ತಾನೆ. ಅಲ್ಲೇ ಇದ್ದಂತೆ ಗಾರ್ಡ್ಸ್ ಗೆ ಇದನ್ನ ತೋರಿಸಿ ನೋಡಿ ನನ್ನ ಚಮಚ ಗಲೀಜಾಗಿದೆ, ನಂಗೆ ಬೇರೆದ್ ಕೊಡಿ ಅಂತ ಕೇಳ್ತಾನೆ. ಈಗ ಗಾರ್ಡ್ಸ್ ಗೆ ಇದ್ರಲ್ಲೇನು ಪ್ರಾಬ್ಲಮ್ ಇಲ್ಲ ಅನ್ಬಿಟ್ಟು ಅವ್ನ ಚಮಚ ಚೇಂಜ್ ಮಾಡ್ಕೊಳೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಮೋರಿಸ್ ಮತ್ತೆ ಅವನ ಫ್ರೆಂಡ್ ಚಮಚ ಚೇಂಜ್ ಮಾಡ್ಕೊಂಡು ಹೋಗೋದಕ್ಕೆ ಒಬ್ಬ ಗಾರ್ಡ್ ಹತ್ರ ಬರ್ತಾರೆ. ಈಗ ಮೋರಿಸ್ ನ ಫ್ರೆಂಡ್ ಅಲ್ಲಿ ಕೂತಿದ್ದಂತ ಗಾರ್ಡ್ ನ ಡಿಸ್ಟ್ರಾಕ್ಟ್ ಮಾಡಿ ಮೋರಿಸ್ ಈಗ 2 ಸ್ಪೂನ್ ತಗೊಳೋ ತರ ಮಾಡ್ತಾನೆ. ಅದಾದ್ಮೇಲೆ ಮೋರಿಸ್ ಆ ಸ್ಪೂನ್ ನ ಜೋಬಲ್ ಇಟ್ಕೊಂಡು ತನ್ನ ಸೆಲ್ಗೆ ಬರ್ತಾನೆ. ಅದೇ ದಿನ ರಾತ್ರಿ ಮೋರಿಸ್ ಗೆ ಇಂಗ್ಲಿಷ್ ಬುಕ್ ಕೊಡಕಂತ ಬಂದಾಗ ಇಂಗ್ಲಿಷ್ ಗೆ ಮೋರಿಸ್ ಈ ರೀತಿ ಕೇಳ್ತಾನೆ, ಅದೇನಂದ್ರೆ ಯಾವ್ದಾದ್ರು ವೆಲ್ಡಿಂಗ್ ಅಂತ ಸಿಗ್ಬೋದಾ ಅಂತ. ಈಗ ಇಂಗ್ಲಿಷ್ ಗೆ ಅನ್ಸುತ್ತೆ ಇವನು ಜೈಲ್ ಬಿಟ್ಟು ಹೋಗುವಂತ ಪ್ಲಾನ್ ನ ಇನ್ನ ಬಿಟ್ಟಿಲ್ಲ ಅಂತ. ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ನೀನ್ ಮಾಡ್ತಿರೋ ಪ್ಲಾನ್ ನಿಂದ ನೀನ್ ಸಿಗಾಕೋಬಹುದು ಅಥವಾ ನಿನ್ ಪ್ರಾಣನೇ ಹೋಗ್ಬೋದು ಅಂತ. ಆದ್ರೆ ಮೋರಿಸ್ ಗೆ ಗೊತ್ತಿತ್ತು ಕಷ್ಟಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿಟ್ಮಸ್ ಹತ್ರ ಮೋರಿಸ್ ಬೆಂಕಿ ಕಡ್ಡಿನ ಕೇಳ್ತಾನೆ. ಹಾಗೇನೆ ಮಾತನ್ನ ಮುಂದುವರಿಸಿದಂತ ಮೋರಿಸ್ ನೀನೇನಾದ್ರೂ ನನಗೆ ಈ ಜೈಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿದ್ರೆ ಡೈಲಿ ನೈಟ್ ನೀನ್ ಇಲ್ಲಿಗೆ ನಾನು ಊಟ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಲಿಟ್ಮಸ್ ಗೆ ತನ್ನ ಇಲ್ಲಿ ಅಂದ್ರೆ ತುಂಬಾ ಇಷ್ಟ ಇಲ್ಲ, ಅದಕ್ಕೆ ಅವನು ಕೂಡ ಒಪ್ಕೊಂಡು ಅವನಿಗೆ ಬೆಂಕಿ ಕಡ್ಡಿಗಳು ಕೂಡ ಕೊಡ್ತಾನೆ. ಈಗ ಮೋರಿಸ್ ತನ್ನ ಹತ್ರ ಇದ್ದಂತ ಉಗುರು ಕಟ್ರನ್ನ ತೆಗೆದು ಅದ್ರಲ್ಲಿ ಒಂದು ಸಣ್ಣ ಸಲಿಕೆ ಮಾಡ್ಕೊತಾನೆ. ಇದಾದ
ಇದಾದ್ಮೇಲೆ ಚಮಚನ ಮುರಿದು ಆ ಹ್ಯಾಂಡಲ್ ಗೆ ಜೋಡಿಸ್ತಾನೆ. ಈಗ ಲಿಟ್ಮಸ್ ಕೊಟ್ಟಿದಂತ ಬೆಂಕಿ ಕಡ್ಡಿ ಯೂಸ್ ಮಾಡಿ ಇವೆರಡಕ್ಕೂ ವೆಲ್ಡಿಂಗ್ ಮಾಡ್ತಾನೆ. ಇದಾದ್ಮೇಲೆ ಮೋರಿಸ್ ಗೆ ಇನ್ನೇನ್ ಕೆಲಸ ಇದೆ, ಅವನೋಗಿ ಸುರಂಗ ನಗೆಯಕ್ ಶುರು ಮಾಡ್ತಾನೆ. ಈಗ ಆ ಕಡೆ ಬರ್ತಿದಂತ ಗಾರ್ಡ್ ನೋಡಿದಂತ ಇಂಗ್ಲಿಷ್ ಅವನ್ ಮಾತಾಡ್ಸಕ್ ಶುರು ಮಾಡ್ತಾನೆ. ಈಗ ಇವರಿಬ್ರು ಮಾತು ಕೇಳಿದಂತ ಚಾರ್ಲಿ ವಿಸಲ್ ಹೊಡೆದ್ರೆ ತುಂಬಾನೇ ತಪ್ಪಾಗುತ್ತೆ ಅನ್ಬಿಟ್ಟು ಅಲ್ಲೇ ಒಂದು ವಸ್ತುನ ದಬ್ತಾನೆ. ಈಗ ಈ ಸೌಂಡ್ ಕೇಳಿದಂತ ಮೋರಿಸ್ ಹಾಗೇನೆ ಬಂದು ಮಚ್ಚದ ಮೇಲೆ ಮಲ್ಕೊಂತಾನೆ. ಈಗ ಅಲ್ಲಿ ಬಂದಂತ ಗಾರ್ಡ್ ನಂಗೆ ಇಲ್ಲೇನೋ ಸುಟ್ಟಿರೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮೋರಿಸ್ ಸರ್ ನಿಮ್ ಎದುರುಗಡೆ ಯಾರಾದ್ರೂ ದಮ್ಮಡಿಯಕ್ಕಾಗುತ್ತಾ, ನನಗಂತೂ ಆ ಸ್ಮೆಲ್ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಈಗ ಗಾರ್ಡ್ ಕೂಡ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರ ಅಲ್ಲಿಂದ ಹೊರಟೋಗ್ತಾನೆ. ಈಗ ಮೋರಿಸ್ ದಿನೇನಿಂದ ಹೋಗಿ ಅವನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮೋರಿಸ್ ಒಂದು ಅಬ್ಸರ್ವ್ ಮಾಡ್ತಾನೆ, ಅದೇನಂದ್ರೆ ವೆಂಟಿಲೇಷನ್ ಗೆ ದೊಡ್ಡ ದೊಡ್ಡ ಸ್ಕ್ರೂ ಹಾಕಿರೋದು. ಈಗ ಇವನ ಹತ್ರ ಇರುವಂತ ಸ್ಪೂನ್ ಯೂಸ್ ಮಾಡಿ ತೆಗಿಬಹುದು ಅಂದ್ರೆ ಅದು ಕೂಡ ಆಗೋದಿಲ್ಲ. ಈಗ ಅದೇ ತರ ಮೋರಿಸ್ ತಾನೆ ಯಾವಾಗೆಲ್ಲ ಆಚೆ ಹೋಗ್ತಾನೆ ಅವಾಗೆಲ್ಲ ಅಲ್ಲಿದ್ದ ಸಿಮೆಂಟ್ ಪುಡಿನ ಆಚೆ ಹಾಕ್ತಾ ಇರ್ತಾನೆ. ಈಗ ಮೋರಿಸ್ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲ ಅವನಿಗೆ ಬ್ಲೇಡ್ ತರ ಶಾರ್ಪ್ ಆಗಿರೋಂತ ಮೆಟಲ್ ಸಿಗುತ್ತೆ. ನೋಡಿದಂತ ಚಾರ್ಲಿ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇದೆ, ನೀನ್ ಸಿಗಾಕೊಂತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಮೋರಿಸ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ ನಾನು ಅದನ್ನೆಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಈಗ ಮೋರಿಸ್ ಮೆಟಲ್ ಡಿಟೆಕ್ಟರ್ ಹತ್ರ ಹೋದ್ರೆ ಅಲ್ಲಿ ಮೆಟಲ್ ಡಿಟೆಕ್ಟರ್ ಡಿಟೆಕ್ಟ್ ಮಾಡ್ಬಿಡುತ್ತೆ. ಆಗ ಇದನ್ನ ನೋಡಿದಂತ ಪೊಲೀಸ್ ಇದ್ಯಾಕೆ ತಗೊಂಡ್ ಹೋಗ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ಮೋರಿಸ್ ಸರ್ ಇದನ್ನ ಬಟ್ಟೆ ಒಣಗಕ್ಕೆ ತಗೊಂಡ್ ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದಂತ ಪೊಲೀಸ್ ನಿನ್ ಬುದ್ಧಿವಂತಿಕೆ ನನ್ನ ಹತ್ರ ಎಲ್ಲ ತೋರ್ಸಕ್ ಬರ್ಬೇಡ, ಆ ಮೆಟಲ್ ನ ಅಲ್ಲೇ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಮೋರಿಸ್ ನ ಕೈಲಿ ಇದ್ದಂತ ಮೆಟಲ್ ತಗೊಂಡಂತ ಆ ಪೊಲೀಸ್ ಮೋರಿಸ್ ನ ಮತ್ತೆ ಇನ್ನೊಂದ್ಸಲ ಚೆಕ್ಅಪ್ ಮಾಡ್ತಾರೆ. ಈಗ ನಮ್ಮ ಮೋರಿಸ್ ಎಂತ ಕಿಲಾಡಿ ಅಂತ ಗೊತ್ತಲ್ವಾ. ಆಕ್ಚುಲಿ ಮೋರಿಸ್ ಏನ್ ಮಾಡಿರ್ತಾನಂದ್ರೆ ಒಂದು ಮೆಟಲ್ ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಇನ್ನೊಂದು ಮೆಟಲ್ ನ ಕಾಲ್ ಶೋರ್ ಇಟ್ಕೊಂಡಿರ್ತಾನೆ. ಈಗ ತಾನು ತಂದಿದಂತ ಮೆಟಲ್ ಇಂದ ಅಲ್ಲಿದ್ದಂತ ಕ್ರಿಲ್ಸ್ ನ ಕಟ್ ಮಾಡಿ ಬಿಸಾಕ್ತಾನೆ. ಈಗ ಪೊಲೀಸ್ ನ ಏಮಾರಿಸ್ಬೇಕಂದ್ರೆ ಡೂಪ್ಲಿಕೇಟ್ ತಲೆ ಮಾಡ್ಬೇಕಲ್ವಾ, ಅದಕ್ಕೆ 4 ಜನ ಒಂದೊಂದ್ ಕೆಲಸನ ಒಪ್ಕೊಂತಾರೆ. ಈಗ ಚಾರ್ಲಿ ಹೋಗಿ ಅಲ್ಲೇ ಇದ್ದಂತ ಪೊಲೀಸ್ ಹತ್ರ ಸ್ವಲ್ಪ ಬಣ್ಣ ಕೇಳ್ತಾನೆ. ಅದಕ್ಕೆ ಪೊಲೀಸ್ ಏನಕ್ಕೆ ನಿಂಗೆ ಬಣ್ಣ ಅಂತ ಕೇಳಿದಕ್ಕೆ ನಾನು ಚಿತ್ರ ಬರೀತೀನಿ ಕೊಡಿ ಅಂತ ಕೇಳ್ತಾನೆ. ಈಗ ಮೋರಿಸ್ ತನ್ನ ಅಗ್ದಿದಂತ ಪೇಂಟ್ ಇಂದ ಒಂದು ಫೇಸ್ ಅನ್ನ ಮಾಡ್ತಾನೆ. ಈಗ ಅದೇ ರೀತಿ ಜಾನ್ ಹೋಗಿ ಸ್ವಲ್ಪ ಕೂದಲು ತಗೊಂಡ್ಬರ್ತಾನೆ. ಅದೇ ರೀತಿ ಕ್ಲಾರೆನ್ಸ್ ಹೋಗಿ ಹಳೆ ಬುಕ್ಗಳನ್ನ ಲೈಬ್ರರಿಯಿಂದ ಕದ್ಕೊ ಬಂದಿರ್ತಾನೆ. ಇದನ್ನೆಲ್ಲ ಯೂಸ್ ಮಾಡಿ ಮೋರಿಸ್ ಒಂದು ತಲೆನ ರೆಡಿ ಮಾಡ್ತಾನೆ. ಈಗ ಮೋರಿಸ್ ಯೋಚನೆ ಮಾಡ್ತಾನೆ ಈಗ ಮೇಲೆ ಹೋಗ್ಬೇಕು ಅಂತ. ಈಗ ಮೋರಿಸ್ ತನ್ನ ಡೂಪ್ಲಿಕೇಟ್ ತಲೆನ ಬ್ರಿಸ್ಟ್ ಅಲ್ಲಿ ಇಟ್ಟು ಅವನು ಅಲ್ಲಿಂದ ಹೋಗಕ್ ಶುರು ಮಾಡ್ತಾನೆ. ಹಾಗೆ ಹೋಗಕ್ ಮೊದಲು ಅವನು ಡೂಪ್ಲಿಕೇಟ್ ಕಾರ್ಡ್ಬೋರ್ಡ್ ಕೂಡ ಇಟ್ಟಿರ್ತಾನೆ. ಈಗ ಸುರಂಗದ ಮೂಲಕ ಆಚೆ ಬಂದಂತ ಮೋರಿಸ್ಗೆ ಮೇಲೆ ಚಾವಣಿ ಹತ್ರ ಹೋಗೋದಕ್ಕೆ ಜಾಗ ಸಿಗುತ್ತೆ. ಈಗ ಪೈಪ್ಗಳು ಹಿಡಿದು ಮೇಲೆ ಬಂದಂತ ಮೋರಿಸ್ಗೆ ಮೇಲೆಗಡೆ ಒಂದು ಕಬ್ಬಿಣದ ಗ್ರಿಲ್ ಇರೋದು ಕಾಣುತ್ತೆ. ಅದು ಎಷ್ಟು ಹೈಟ್ ಅಲ್ಲಿ ಇರುತ್ತಂದ್ರೆ ಅವನು ಜಂಪ್ ಮಾಡಿದ್ರು ಕೂಡ ಅದು ಸಿಗ್ತಾ ಇರೋದಿಲ್ಲ. ಈಗ ಈ ಕಡೆ ಒಬ್ಬ ಪೊಲೀಸ್ ನೈಟ್ ಟೈಮ್ ಕೈದಿಗಳು ನೋಡಕಂತ ಬರ್ತಾನೆ. ಹಾಗೆ ಬಂದಂತ ಪೊಲೀಸ್ ನಿಮ್ ಫ್ರೆಂಡ್ ಆಲ್ರೆಡಿ ಮಲಗಿದ್ದ, ನೀನ್ ಯಾಕೆ ಇನ್ನ ಮಲಗಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಚಾರ್ಲಿ ಸರ್ ಮೋರಿಸ್ಗೆ ಇವತ್ತು ತುಂಬಾನೇ ಕೆಲಸ ಇತ್ತು, ಅದಕ್ಕೆ ಸುಸ್ತಾಗಿ ಮಲಗಿದ್ದಾನೆ ಅಂತ ಹೇಳ್ತಾನೆ. ಈ ಮಾತಾಡ್ತಾ ಇದ್ದಂಗೆ ಪೊಲೀಸ್ ಕೈಯಿಂದ ಅವನ ಕೈಲಿ ಇದ್ದಂತ ಕೋಲ್ ಕೆಳಗಡೆ ಬಿದ್ದೋಗುತ್ತೆ. ಈಗ ಆ ಕೋಲ್ ಎತ್ಕೊಂತ ಇರ್ಬೇಕಂದ್ರೆ ಮೋರಿಸ್ ನ ಕೂದಲು ಒಂಥರ ವಿಚಿತ್ರವಾಗಿರೋದು ಅವ್ನ ಕಣ್ಣು ಕಾಣುತ್ತೆ. ಈಗ ಚಾರ್ಲಿ ಅನ್ಕೊಂತಾರೆ ನಾವು ಸಿಗಾಕೊಂಡ್ರಿ ಅಂತ. ಈಗ ಪೊಲೀಸ್ ಹೋಗಿ ಮೋರಿಸ್ ನ ತಲೆ ಮುಟ್ತಾರೆ. ಆಗ ಮೋರಿಸ್ ಎದ್ಬಿಟ್ಟು ಏನಾಯ್ತು ಸರ್ ಅಂತ ಕೇಳ್ತಾನೆ. ಈ ಸೀನ್ ಅಲ್ಲಿ ನಮಗಂತೂ ಸಖತ್ತಾಗಿ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಯಾವ ಗ್ಯಾಪ್ ಅಲ್ಲಿ ಬಂದಿವ್ ನೀಲ್ ಮಲ್ಕೊಂಡು ಅಂತ. ಈಗ ಮೋರಿಸ್ ತನ್ನ ಫ್ರೆಂಡ್ಸ್ ಹತ್ರ ಮೇಲೆ ಹೋಗಿದ್ದು ಅವ್ರ ಗ್ರಿಲ್ ಇದ್ದಿದ್ದು ಎಲ್ಲಾನು ಹೇಳ್ತಾನೆ. ಈಗ ಆ ಗ್ರಿಲ್ ನ ತೆಗೆದು ತುಂಬಾನೇ ಕಷ್ಟ, ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನ ಜೊತೆ ಬರ್ರಿ ಅಂತ ಕೇಳ್ತಾನೆ. ಈಗ ಮೋರಿಸ್ ಮತ್ತೆ ಜಾನ್ ಇಬ್ರು ಸೇರ್ಕೊಂಡು ರೂಫ್ ಹತ್ರ ಬರ್ತಾರೆ. ಈಗ ಮೋರಿಸ್ ನ ಜಾನ್ ಮೇಲಕ್ಕೆ ಎತ್ತುತ್ತಾನೆ. ಈಗ ಮೋರಿಸ್ ಎಷ್ಟೇ ಟ್ರೈ ಮಾಡಿದ್ರು ಅದು ಓಪನ್ ಆಗೋದಿಲ್ಲ. ಈಗ ಮೋರಿಸ್ ಅನ್ಕೊಂತಾನೆ ಇದನ್ನ ಓಪನ್ ಮಾಡ್ಬೇಕು ಅಂದ್ರೆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಬೇಕು ಅಂತ. ಈಗ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಒಂದು ಮ್ಯೂಸಿಕ್ ಕ್ಲಾಸ್ ನಡೀತಾ ಇರುತ್ತೆ. ಈಗ ಮೋರಿಸ್ಗೆ ಇಲ್ಲೊಂದು ಸಣ್ಣ ಫ್ಯಾನ್ ಇರೋದು ಕಾಣುತ್ತೆ. ಈಗ ಮೋರಿಸ್ ಲೆಕ್ಕ ಹಾಕ್ತಾನೆ ಇದರಿಂದ ನಾನೊಂದು ಡ್ರಿಲ್ಲಿಂಗ್ ಮಿಷಿನ್ ಮಾಡ್ಬೋದು ಅಂತ. ಈಗ ಮೋರಿಸ್ ಚಾರ್ಲಿಗೆ ಹೇಳ್ತಾನೆ ಆ ಫ್ಯಾನ್ ಹೆಂಗಾದ್ರೂ ತಗೊಬಂದ್ಬಿಡು ಅಂತ. ಈಗ ಚಾರ್ಲಿ ಪೊಲೀಸ್ ಅವ್ರನ್ನು ಮರ್ಸಿ ಆ ಫ್ಯಾನ್ ನ ತಂದು ಇವನ್ ಕೈ ಕೊಡ್ತಾನೆ. ಈಗ ಮೋರಿಸ್ಗೆ ಏನ್ ಬೇಕು ಅದನ್ನ ತಂದು ಚಾರ್ಲಿ ಕೊಟ್ಟಿದ್ದಾನಲ್ಲ, ಮೋರಿಸ್ ಈಗ ಅವ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಈಗ ಅಂತೂ ಇಂತೂ ಒಂದು ಡ್ರಿಲ್ಲಿಂಗ್ ಮಿಷಿನ್ ರೆಡಿ ಆಗಿದೆ. ಇದಾದ್ಮೇಲೆ ಮೋರಿಸ್ ಮತ್ತೆ ಚಾರ್ಲಿ ರೂಫ್ ಹತ್ರ ಹತ್ತಿ ಅಲ್ಲಿ ಇದ್ದಂತ ಕಬ್ಬಿಣದ ರಾಡನ್ನ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಇವ್ರು ಮಾಡ್ತಾರೋ ಕೆಲಸ ಸೈಲೆಂಟ್ ಆಗಿದೆಯಾ ಅಂದ್ರೆ ನೋ, ಅಲ್ಲಿ ತುಂಬಾನೇ ಸೌಂಡ್ ಬರ್ತಾ ಇದೆ. ಈಗ ಗಾರ್ಡ್ ಗ್ಲಾಸ್ ಸೌಂಡ್ ಕೇಳಿ ಮೇಲೆ ಬರ್ತಾರೆ. ಬಟ್ ನಮ್ಮ ಹೀರೋ ಆಲ್ರೆಡಿ ಅದನ್ನ ಕಟ್ ಮಾಡಾಕಿರ್ತಾನೆ. ಈಗ ಮೇಲೆ ಬಂದಂತ ಗಾರ್ಡ್ಗೆ ಯಾವ್ದು ಸೌಂಡ್ ಬರ್ತಿರೋದಕ್ಕೆ ಗಾರ್ಡ್ ಅಲ್ಲಿಂದ ಹೊರಟೋಗ್ತಾನೆ. ಈಗ 4 ಜನ ತಪ್ಪಿಸ್ಕೊಳ್ಳೋಕೆ ಒಂದು ದಾರಿ ಅಂತೂ ರೆಡಿ ಆಯ್ತು. ಈಗ ಇವರೆಲ್ಲ ಮಂಗಳವಾರ ರಾತ್ರಿ ತಪ್ಪಿಸ್ಕೊಂಡು ಅಂತ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಎಲ್ಲರೂ ಪಿಕ್ಚರ್ ನೋಡ್ತಾ ಇರ್ಬೇಕಾದ್ರೆ ಒಬ್ಬರನ್ನೊಬ್ರು ಇವರು ಭೇಟಿ ಆಗ್ತಾರೆ. ಈಗ ಮೋರಿಸ್ ಕ್ಲಾರೆನ್ಸ್ ನ ಹೇಳ್ತಾನೆ ನಾವು ಕೇಳಿದ್ವಲ್ಲ ಆ ಲೈಫ್ ಜಾಕೆಟ್ ಕ್ಲೀನ್ ಅದು ಅಂತ. ಕ್ಲಾರೆನ್ಸ್ ಎಲ್ಲ ರೆಡಿ ಹೇಳ್ತಾನೆ. ಈಗ ಅಲ್ಲಿಗೆ ಬಂದಂತ ವಾರ್ಡನ್ ಆ ಹೂವನ್ನ ಪುಡಿ ಪುಡಿ ಮಾಡಾಕ್ತಾನೆ. ಇದು ನೋಡಿದಂತ ಲಿಟ್ಮಸ್ಗೆ ತುಂಬಾನೇ ಕೋಪ ಬಂದು ವಾರ್ಡನ್ ಮೇಲೆ ಜಗಳ ಮಾಡಕ್ ಶುರು ಮಾಡ್ತಾನೆ. ಹಾಗೇನೆ ಅವನು ವಾರ್ಡನ್ ಮೇಲೆ ಅಟ್ಯಾಕ್ ಮಾಡಕ್ ಹೋದಾಗ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಈಗ ಮೋರಿಸ್ಗೆ ವಾರ್ಡನ್ ಮೇಲೆ ತುಂಬಾನೇ ಕೋಪ ಇರುತ್ತೆ. ಬಟ್ ಈ ಟೈಮಲ್ಲಿ ಜಗಳ ಮಾಡ್ಕೊಂಡ್ರೆ ಆಚೆ ಹೋಗೋದು ತುಂಬಾ ಕಷ್ಟ ಅಂತ ಸುಮ್ಮನೆ ಆಗ್ತಾನೆ. ಇದಾದ್ಮೇಲೆ ಸೆಲ್ಲಲ್ಲಿದ್ದಂತ ಮೋರಿಸ್ಗೆ ಇಂಗ್ಲಿಷ್ ಸ್ವಲ್ಪ ಬುಕ್ಸ್ ತಂದು ಕೊಡ್ತಾನೆ. ಈಗ ಇಂಗ್ಲಿಷ್ ಬಂದಿದ್ ನೋಡಿದಂತ ಮೋರಿಸ್ ನಾನು ಇದೇ ಲಾಸ್ಟ್ ನಿಮ್ಗೆ ಆನ್ಸರ್ ಕೊಡೋದು ಅಂತ ಹೇಳ್ತಾನೆ. ಇದರಿಂದ ಇಂಗ್ಲಿಷ್ಗೆ ಅರ್ಥ ಆಗುತ್ತೆ, ಇವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡಿದಾನಂತ. ಇದಾದ್ಮೇಲೆ ಇಂಗ್ಲಿಷ್ ಏನು ಮಾತಾಡ್ತಾರೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ಮೋರಿಸ್ಗೆ ಒಂದು ಸರ್ಪ್ರೈಸ್ ಕದಿರುತ್ತೆ. ಅದೇನಂದ್ರೆ ವಾರ್ಡನ್ ಬಂದು ಈಗ ಅವ್ನ ರೂಮ್ ನ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಮೋರಿಸ್ ಬಗ್ಗೆ ಗೊತ್ತಲ್ವಾ, ಅವ್ನ್ ಸಖತ್ ಇಂಟೆಲಿಜೆಂಟ್. ಆ ರೂಮ್ ನ ಹೆಂಗ್ ಇಟ್ಕೊಬೇಕು ಆ ರೀತಿ ನೀಟಾಗಿ ಇಟ್ಕೊಂಡಿರ್ತಾನೆ. ಈಗ ಅಲ್ಲಿ ಬಂದಿದ್ದಂತ ವಾರ್ಡನ್ ಎಷ್ಟೇ ಪ್ರಯತ್ನ ಪಟ್ರು ಮೋರಿಸ್ ನ ಪ್ಲಾನ್ ಏನಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಈಗ ಸೆಲ್ ಪೂರ್ತಿ ಚೆಕ್ ಮಾಡಿದಂತ ವಾರ್ಡನ್ ಅಲ್ಲಿಂದ ಹೊರಡ್ತಾರೆ. ಈಗ ಒಬ್ಬ ಗಾರ್ಡ್ ಮೋರಿಸ್ ಮತ್ತೆ ಚಾರ್ಲಿ ನೈಟ್ ಪೂರ್ತಿ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ತಾನೆ. ಆಗ ವಾರ್ಡನ್ ಹೇಳ್ತಾರೆ ಆ ಮೋರಿಸ್ ನ ಸೆಲ್ ನ ಚೇಂಜ್ ಮಾಡ್ಬಿಡಿ ಅಂತ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಉಲ್ಫ್ ಮತ್ತೆ ಅವ್ನಿಗೆ ವಾರ್ನ್ ಮಾಡ್ತಾನೆ. ಅದೇನಂದ್ರೆ ಇದೇ ನಿನ್ ಲಾಸ್ಟ್ ರಾತ್ರಿ ಕಾಣೋ ಇಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಮೋರಿಸ್ ಮನಸ್ಸಲ್ಲಿ ಅನ್ಕೊಂತಾನೆ ಇವ್ನು ಹೇಳ್ತಿರೋದು ಕೂಡ ಕರೆಕ್ಟ್ ಅಂತ. ಇದಾದ್ಮೇಲೆ ಉಲ್ಫ್ ಮೋರಿಸ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡ್ತಾನೆ. ಆಗ ಅಲ್ಲಿ ಇದ್ದಂತ ಇಂಗ್ಲಿಷ್ ಬಂದು ಉಲ್ಫ್ ನ ಅಡ್ಡ ಆಗ್ತಾನೆ. ಇದರ ಅರ್ಥ ಏನಂದ್ರೆ ಇಂಗ್ಲಿಷ್ ಕೂಡ ಮೋರಿಸ್ಗೆ ಸಹಾಯ ಮಾಡ್ತಾ ಇದ್ದಾನಂತ.
ಈಗ ಇಂಗ್ಲಿಷ್ ಇವ್ರಿಗೆಲ್ಲ ಯಾಕೆ ಸಹಾಯ ಮಾಡ್ತಿದ್ದಾನಂದ್ರೆ ಇವನಂತೂ ತಪ್ಸ್ಕೊಂಡು ಹೋಗಕ್ಕಾಗಿಲ್ಲ, ಬದಲಾಗಿ ಇವರಾದ್ರೂ ತಪ್ಸ್ಕೊಂಡು ಹೋಗ್ಲಿ ಅಂತ ಅನ್ಕೊಂತಾನೆ. ಈಗ ಇವರೆಲ್ಲ ಇವತ್ತು ರಾತ್ರಿ ಮೇಲೆ ಭೇಟಿ ಆಗೋಣ ಅಂತ ಮಾತಾಡ್ಕೊಂತಾರೆ. ಈಗ ಇದಕ್ಕೆ ಒಪ್ಪಿದಂತ ಚಾರ್ಲಿಗೆ ಒಳಗಡೆ ತುಂಬಾನೇ ಭಯ ಇರುತ್ತೆ. ಅದರಿಂದ ಚಾರ್ಲಿ ಈ ಪ್ಲಾನ್ ಇಂದ ಆಚೆನೆ ಬಂದ್ಬಿಡ್ತಾನೆ. ಇದಾದ್ಮೇಲೆ ಮಿಕ್ಕ 3 ಜನ ಮೇಲೆ ರೂಫ್ ಹತ್ರ ಬರ್ತಾರೆ. ತುಂಬಾ ಹೊತ್ತು ವೇಟ್ ಮಾಡಿದ್ರೆ ಇವರಿಗೆ ಚಾರ್ಲಿ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಈಗ ಚಾರ್ಲಿನ ಈ ಪ್ಲಾನ್ ಇಂದ ಆಚೆ ಬಿಟ್ಟು ನಮ್ಮ 3 ಜನ ಇಲ್ಲಿಂದ ತಪ್ಸ್ಕೊಂಡು ಹೋಗೋದು ಅಂತ ಅನ್ಕೊಂತಾರೆ. ಇದಾದ್ಮೇಲೆ 3 ಜನ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಈಗ ಓಡ್ ಬಂದಂತ ಈ 3 ಜನ ಬಿಲ್ಡಿಂಗ್ ನ ತುದಿಯಲ್ಲಿ ನಿಂತ್ಕೊಂತಾರೆ. ಈಗ ಚಾರ್ಲಿಗೆ ಅನ್ಸಕ್ ಶುರು ಆಗುತ್ತೆ ನಾನು ತಪ್ಸ್ಕೊಬೇಕು ಅಂತ. ಈಗ ಚಾರ್ಲಿ ತುಂಬಾನೇ ಕಷ್ಟಪಟ್ಕೊಂಡು ರೂಫ್ ಹತ್ರ ಬರ್ತಾನೆ. ಬಟ್ ಅಲ್ಲಿಗೆ ಬರೋಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗಿರುತ್ತೆ. ಅದಕ್ಕೆ ರೀಸನ್ ಏನಂದ್ರೆ ಅಲ್ಲಿದ್ದ ಗ್ರಿಲ್ ನ ಒಬ್ಬನೇ ತೆಗೆಯೋದಕ್ಕಾಗೋದಿಲ್ಲ ಅನ್ನೋದು. ಈಗ ಈ 3 ಜನ ಪೈಪ್ಲೈನ್ ಯೂಸ್ ಮಾಡ್ಕೊಂಡು ಮೇಲಿಂದ ಕೆಳಗಡೆ ಇಳಿತಾರೆ. ಇದಾದ್ಮೇಲೆ ಅಲ್ಲಿದ್ದಂತ ಸೆಕ್ಯೂರಿಟಿ ಕಣ್ ಕೂಡ ತಪ್ಪಿಸ್ತಾರೆ. ಇದಾದ್ಮೇಲೆ ಅವರು ಜೈಲ್ ಕಾಂಪೌಂಡ್ ಹಾರಿ 3 ಜನ ಆಚೆ ಬಂದ್ಬಿಡ್ತಾರೆ. ಇದಾದ್ಮೇಲೆ ಆ 3 ಜನ ಸಮುದ್ರದ ಹತ್ರ ಹೋಗ್ತಾರೆ. ಇದಾದ್ಮೇಲೆ ಈ 3 ಜನ ಬಾಯಿಂದ ಯೂಸ್ ಮಾಡಿ ರೈನ್ ಕೋಟ್ಗೆ ಗಾಳಿ ತುಂಬಕ್ ಶುರು ಮಾಡ್ತಾರೆ. ಈ ಕೆಲಸ ಇವ್ರಿಗೆ ತುಂಬಾನೇ ಕಷ್ಟನೇ ಆಗಿರುತ್ತೆ. ಬಟ್ ಇವರಿಗೆ ಬೇರೆ ವಿಧಿ ಇಲ್ಲ. ಹಾಗಾಗಿ ಇವರು ಕಷ್ಟಪಟ್ಟು ಗಾಳಿ ತುಂಬಿಸಿ ಆ ಬೋಟ್ ನ ನೀರ್ಗಡೆ ಎಸಿದ್ದಾರೆ. ಈ ರೀತಿ ಮಾಡಿ ಅವರು 3 ಜನ ಅಲ್ಲಿಂದ ತಪ್ಸ್ಕೊಂಡ್ ಬಂದ್ಬಿಡ್ತಾರೆ. 3 ಜನ ಮಾಡಿದ ಈ ಕೆಲಸದಿಂದ ಆ ಜೈಲ್ಗಿದ್ದಂತ ಹೆಸರು ಕೂಡ ಹಾಳಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಅಲ್ಲಿದ್ದಂತ ಗಾರ್ಡ್ ಎವ್ರಿಸ್ ಎಲ್ಲ ಚೆಕ್ ಮಾಡ್ತಾ ಬರ್ತಿರ್ತಾನೆ. ಬಟ್ ಚಾರ್ಲಿ ತಾನು ಬೈಕ್ ಅಂತ ತರೋದು ಇಲ್ಲಿ ಪೊಲೀಸ್ಗೆ ಕಾಣುತ್ತೆ. ಅದೇನಂದ್ರೆ ನೀನ್ ಎಲ್ಲಾದ್ರೂ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ನಾನು ಇಲ್ಲಿಂದ ತಪ್ಸ್ಕೊಬೋದಾಗಿತ್ತು ಅಂತ ಅನ್ಕೊಂತಾ ಇರ್ತಾನೆ. ಇದಾದ್ಮೇಲೆ ಗಾರ್ಡ್ ನಿಮ್ ಫ್ರೆಂಡ್ ಮೋರಿಸ್ ಇನ್ನೂ ಯಾಕೆ ಮಲ್ಕೊಂಡಿದ್ದಾನೆ ಅಂತ ಕೇಳ್ತಾರೆ. ಇದಾದ್ಮೇಲೆ ಗಾರ್ಡ್ ಮೋರಿಸ್ ನ ಎಬ್ಬರ್ಸಕ್ ಹೋದ್ರೆ ಮೋರಿಸ್ ಎದ್ದೋದಿಲ್ಲ. ಇದರಿಂದ ಗಾರ್ಡ್ ಕೋಪ ಬಂದು ಸೆಲ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಈಗ ಗಾರ್ಡ್ ಮೋರಿಸ್ ಅನ್ಕೊಂಡು ಅದನ್ನ ಜ್ವರ ಎಳಿತಾನೆ. ಬಟ್ ಆ ತಲೆ ಕೆಳಗಡೆ ಬೀಳುತ್ತೆ. ಇದ್ ನೋಡಿದಂತ ಗಾರ್ಡ್ಗೆ ಅರ್ಥ ಆಗುತ್ತೆ ಸೆಲ್ ಅಲ್ಲಿ ಮೋರಿಸ್ ಇಲ್ಲ ಅಂತ. ಇದಾದ್ಮೇಲೆ ಜೈಲಲ್ಲಿ ಇದ್ದಂತ ಎಲ್ಲ ಸೈರನ್ಗಳು ಬಡ್ಕೊಳಕ್ ಶುರು ಮಾಡ್ತವೆ. ಅದಕ್ಕೆ ರೀಸನ್ ಏನಂದ್ರೆ ಕೆಲವು ಕೈದಿಗಳು ತಪ್ಸ್ಕೊಂಡಿದ್ದಾರೆ ಅನ್ನೋದು. ಇದಾದ್ಮೇಲೆ ವಾರ್ಡನ್ ಮತ್ತೆ ಗಾರ್ಡ್ಸ್ ಮೂಲೆ ನೋಡ್ಕಕ್ ಶುರು ಮಾಡ್ತಾರೆ. ಬಟ್ ಅವ್ರಿಗೆಲ್ಲೂ ಸಿಗೋದೇ ಇಲ್ಲ ಈ 3 ಜನ. ಆದ್ರೆ ವಾರ್ಡನ್ ಮಾತ್ರ ಗೊತ್ತಿರುತ್ತೆ ಇಲ್ಲಿಂದ ತಪ್ಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ಅಂತ. ಈಗ ವಾರ್ಡನ್ ಮತ್ತೆ ಅವನ ಟೀಮ್ ಇಡೀ ಸಮುದ್ರನೇ ಹುಡ್ಕಕ್ ಶುರು ಮಾಡ್ತಾರೆ. ಬಟ್ ಆ 3 ಜನ ಸಿಗೋದೇ ಇಲ್ಲ. ಈಗ ಇದರಿಂದ ವಾರ್ಡನ್ಗೆ ಅನ್ಸುತ್ತೆ ಆ 3 ಜನ ತುಂಬಾನೇ ಸ್ಟ್ರಾಂಗ್ ಇದ್ರು, ಅದರಿಂದ ಇವ್ರು ತಪ್ಸ್ಕೊಂಡು ಹೋಗಿರ್ಬೋದು ಅಂತ. ಇದಾದ್ಮೇಲೆ ವಾರ್ಡನ್ ಮೇಲಾಧಿಕಾರಿಗಳು ಬಂದು ವಾರ್ಡನ್ ಕೆಳಕ್ ಶುರು ಮಾಡ್ತಾರೆ. ಅವ್ರು 3 ಜನ ತಪ್ಸ್ಕೊಂಡು ಹೋಗ್ಬೇಕಾದ್ರೆ ನೀವೇನು ಮಲಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ. ಈಗ ಅಲ್ಲಿದ್ದಂತ ವಾರ್ಡನ್ಗೆ ಡಾಕ್ ಯೂಸ್ ಮಾಡ್ತಿದ್ದಂತ ಹೂವ ಕಾಣುತ್ತೆ. ಇದ್ರ ಅರ್ಥ ಏನಂದ್ರೆ ಮೋರಿಸ್ ಡಾಕ್ ನ ಬದಲಾಗಿ ಸೆಟ್ ತೀರ್ಸ್ಕೊಂಡಿದ್ದಾನೆ ಅಂತ. ಇದಾದ್ಮೇಲೆ ಈ 3 ಜನ ಎಷ್ಟು ಹುಡುಗರು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಆ 3 ಜನ ಸತ್ತೋಗಿದ್ದಾರೆ ಅಂತ ಇವ್ರು ಲೆಟರ್ ರೆಡಿ ಮಾಡ್ತಾರೆ. ಅದಕ್ಕೆ ರೀಸನ್ ಏನಂದ್ರೆ ಈ ಜೈಲಿಗಿರೋಂತ ಮರ್ಯಾದೆ ಕಾಪಾಡ್ಕೊಬೇಕು ಅಂತ. ಈಗ ಈ ಘಟನೆ ನಡೆದು 1 ವರ್ಷಕ್ಕೆ ಈ ಜೈಲ್ನ ಕ್ಲೋಸ್ ಮಾಡ್ಬಿಡ್ತಾರೆ. ನಾನು ನಿಮ್ಗೆ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಮೋರಿಸ್ಗೆ ಯಾವ್ದು ಇಂಪಾಸಿಬಲ್ ಅಲ್ಲ ಅಂತ. ಅದೇ ರೀತಿ ಅವನು ಈ ಜೈಲಿಂದ ತಪ್ಪಿಸ್ಕೊಂಡು ಪ್ರೂವ್ ಮಾಡಿದ್ದಾನೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.